ವೇದವಾಕ್ಯವನ್ನೆಲ್ಲ ಬೋಧರಿಂಕನ್ನಡನೆ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮ ಒಡಗಿಸುವ ಸುಜನಗೆ ನಿತ್ಯ ನಮಿಸುವೆನೋ ಸುಜನಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢನಿಗೆ ನಂದನಂತೆ ಸಿದ್ಧಾರೂಢನಿಗೆ ನಂದನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನಿಗೆ ವಂದನನ ಬಾಳ ತುಂಬುದ ತಿರುಪಗೆ ಶಾಸ್ತ್ರವೆಂಬುವರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಪೂರ್ವವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे। जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 35ನೇ ಸೂತ್ರವನ್ನು ನಿನ್ನೆ ದಿನ ಆಧಾರವಾಗಿಟ್ಟುಕೊಂಡು ಆ ಒಂದು ಶ್ಲೋಕದ ತಾತ್ಪರ್ಯವನ್ನು ವಿಚಾರ ಮಾಡಲಾಗಿ ನಾವು ಏನು ಪಡೆಯಬೇಕು ಅನ್ನುವುದನ್ನು ಶ್ರೀಕೃಷ್ಣ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಇಡೀ ಮನುಕುಲವೇ ತಿಳಿಯಬೇಕಾದದ್ದು ಯಾವುದು ಅಂತ ವಿಚಾರ ಮಾಡಿದ್ದಾದರೆ ಇಲ್ಲಿ ಯಾವ ಮೋಹವನ್ನು ನಷ್ಟ ಮಾಡುವಂಥ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದೆ. ಮೋಹಕ್ಕೆ ಕಾರಣ ಅಜ್ಞಾನ ಅಂತ ನಿನ್ನೆ ವಿಚಾರ ಮಾಡಿವಿ. ಆ ಅಜ್ಞಾನ ನಿವೃತ್ತಿ ಆಗಬೇಕಾಗಿದ್ರೆ ಬರೇ ಜ್ಞಾನದಿಂದ ಆಗೋದಿಲ್ಲ, ಅದು ಸುಜ್ಞಾನವಾಗಬೇಕು ಅಂತ ಅರ್ಥ. ಯಾಕಂದ್ರೆ ಜ್ಞಾನಗಳಲ್ಲಿ ಬಹಳಷ್ಟು ಜ್ಞಾನಗಳವ.
ಕುಕ್ಕುಟ ಜ್ಞಾನಾದ, ಸರ್ಪ ಜ್ಞಾನಾದ, ಹಲವು ಜ್ಞಾನಗಳಿದ್ದರೇನು ಫಲ? ಮಹಾತ್ಮರು ಶಿವಜ್ಞಾನ ಒಂದಿಲ್ಲದೆ ಎಂದು. ಎಲ್ಲ ಜ್ಞಾನವನ್ನು ಪಡೆದುಕೊಂಡವರು ದುಃಖದಲ್ಲಿ ಆರವಿನ ಆನಂದವಾಗಿಲ್ಲ. ಅದಕ್ಕಾಗಿ ಎಲ್ಲ ಅರಿತು ಫಲವೇನು ತನ್ನ ತಾನು ಅರಿಯದನಕ್ಕ ಅಂತ ಶರಣರು ಕೂಡ ಹೇಳ್ಯಾರ. ಹಾಗಾಗಿ ಈ ಜ್ಞಾನ ಪಡೆದ ಮೇಲೆ ನಮಗೂ ಯಾವ ಕಾಲದಲ್ಲಿಯೂ ಕೂಡ ದುಃಖ ಅನ್ನುವುದು ಸಮೀಪವೇ ಬರಬಾರದು. ಸೂರ್ಯನ ಎದುರಿಗೆ ಕತ್ತಲು ಎಂದೂ ಬಂದಿಲ್ಲ. ಸೂರ್ಯ ಮರೆಯಾದಾಗ ಕತ್ತಲು ಬರಬಹುದು. ಸೂರ್ಯನ ಎದುರುಗಡೆ ಕತ್ತಲು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ವರೂಪ ಜ್ಞಾನವನ್ನು ಪಡೆದುಕೊಂಡಾಗ ಅಜ್ಞಾನ ಕಾರ್ಯವಾದ ದುಃಖ ನಮ್ಮ ಸಮೀಪ ಬರಬಾರದು. ಅಂಥ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಬಂದು, ಕಾರಣ ಏನು ಅಂದರೆ, ಈ ಒಂದು ಜ್ಞಾನ ಇಲ್ಲದ ಕಾರಣವೇ ನಾವೆಲ್ಲರೂ ದೇಹ ಸಂಬಂಧವನ್ನು ಮಾಡಿಕೊಂಡು, ಈ ದೇಹವೇ ನಾನಂತ ತಿಳಿದುಕೊಂಡು, ಈ ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳಲ್ಲಿ ಮಮಕಾರವನ್ನು ಹೊಂದಿ, ಮಮಕಾರದಿಂದ ಮಿಕ್ಕಿನ ಬಂಧ ಉಂಟೆ. ಹಾಗಾಗಿ ಶರೀರದ ಜನನ ಮರಣ ಮೊದಲಾದ ವಿಕಾರಗಳನ್ನು ನಿರ್ವಿಕಾರವಾದ ಆತ್ಮನ ಮೇಲೆ ಆರೋಪಿಸಿ ಶರೀರ ಅಂತಃಕರಣಗಳಿಗೆ ಉಂಟಾಗುವ ಸುಖಿ ದುಃಖಿಗಳಿಗೆ ನಾನೇ ಹೊಣೆಯೆಂದು, ನಾನೇ ದುಃಖಿಯೆಂದು ರಾಗ ದ್ವೇಷ ಕಾಮಕ್ರೋಧ ಶೋಕ ಮೋಹಾದಿಗಳಿಗೆ ಗುರಿಯಾಗಿ ದುಃಖಿಸುವುದು. ಇದು ಯಾಕಂದ್ರೆ ನಮ್ಮ ಸ್ವರೂಪ ಜ್ಞಾನ ಇಲ್ಲದ ಕಾರಣ ಅಂತ. ಹಾಗಾಗಿ ಈ ಒಂದು ಮೋಹದ ವಿಕಾರಗಳು ಯಾವಾಗ ಹೋಗ್ತವ್ರಿ ಅಂದರೆ, ಆತ್ಮಜ್ಞಾನ ಉಂಟಾದ ಕೂಡಲೇ ಈ ವಿಕಾರಗಳು ನಿಲ್ಲುವುದಿಲ್ಲ. ಯಾವಾಗ ನಿಲ್ತವ? ಮೋಕ್ಷ ಅನ್ನುವಂಥ 2 ಅಕ್ಷರದ ಅರ್ಥ ಅನುಭವ ನಮಗಾದಾಗ. ಮೋಕ್ಷ, ಮೋ ಅಂದ್ರೆ ಮೋಹ, ಕ್ಷಯ ಅಂದ್ರೆ ಕ್ಷಯ ಅಂದ್ರೆ ನಾಶ. ಅಂದ್ರೆ ಅರ್ಥ ಏನಾಯ್ತು? ಮೋಹದ ನಾಶವೇ ಮೋಕ್ಷಕ್ಕೆ ಕಾರಣ ಅಂತ ಅರ್ಥ ಆಯ್ತಲ್ಲ. ಮೋಹದ ನಾಶ ಆದ್ರಾಯ್ತು, ಮೋಕ್ಷಕ್ಕೆ ಅದೇ ಕಾರಣವಾಯಿತು, ಅದೇ ಜ್ಞಾನ ಅಂತ. ಮೋಹವನ್ನು ನಷ್ಟ ಮಾಡಿಕೊಳ್ಳುವುದೇ ಜ್ಞಾನ. ಇದಕ್ಕಾಗಿ ಈ ಒಂದು ಜ್ಞಾನವನ್ನು ಅರ್ಜುನನು ತನಗೆ ತಿಳಿಯದೆ ಮುಂಚಿತವಾಗಿ ತಾನು ಅನಂತ ಹೃದಯ ಗ್ರಂಥಿಗಳನ್ನು ಸಂಗ್ರಹ ಮಾಡಿಕೊಂಡು ದುಃಖಕ್ಕೆ ಕಾರಣ ಆಗಿದ್ದಿಲ್ಲ. ಹಾಗೆ ಇದೇ ಭಾವವನ್ನು ಅರ್ಜುನನು ತಾನು ಗೀತ ಉಪದೇಶವನ್ನು ಕೇಳಿ, ಅವನು ಮೋಹ ಯಾವಾಗ ನಷ್ಟ ಆಯಿತು? ಗೀತೋಪದೇಶವನ್ನ ಅಂದ್ರೆ ಕೃಷ್ಣ ಭಗವಂತನ ಉಪದೇಶವನ್ನು ಕೇಳಿದ ಮೇಲೆ ತನ್ನ ಮೋಹ ನಷ್ಟವಾಯಿತೆಂದು ಕೊನೆಗೇನು ಹೇಳಿದ ಅಂದರೆ, ನಷ್ಟೋ ಮೋಹ ಶ್ರುತಿಲಬ್ಧ ಎಂದು ತಿಳಿಯಪಡಿಸಿದ. ಇಲ್ಲಿವರೆಗೂ ಮೋಹ ಇತ್ತು, ನಿನ್ನ ಉಪದೇಶವನ್ನು ಕೇಳಿ ನನ್ನ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ನನಗಾದ ಮೇಲೆ ನಾನು ಯಾರು ಅನ್ನುವುದು ನನಗೆ ಗೊತ್ತಾಗಿ ಮೋಹ ನಷ್ಟ ಆಯ್ತಂದ್ರೆ, ಆ ಮೋಹಕ್ಕೆ ಕಾರಣವಾದ ಕಾಮ ಕ್ರೋಧ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ನಾಶ ಆದವು ಅಂತ ಹೇಳಿ, ಹೀಗೆ ಭೀಷ್ಮ ದ್ರೋಣಾದಿಗಳು ತನ್ನವರು ಎಂಬ ಮೋಹವು ಇತ್ತು ಅರ್ಜುನನಲ್ಲಿ.
ಅವರನ್ನು ಕೊಲ್ಲಬೇಕೆಂಬ ಶೋಕವು ಅರ್ಜುನನನ್ನು ಆವರಿಸಿತ್ತು. ಹೇಗೆ ಕೊಲ್ಲಬೇಕು ಅವ್ರನ್ನ? ಅವರು ನನ್ನವರಲ್ಲ. ಈ ಮೋಹ ಶೋಕಾದಿಗಳು ಯಾಕಾಯ್ತು ಅರ್ಜುನನಿಗೆ ಅಂದರೆ, ಈ ಒಂದು ಜ್ಞಾನ ಇಲ್ಲದೆ ಇದ್ದ ಕಾರಣ ಆ ಮೋಹ ನಿವೃತ್ತಿಯಾಗಿದ್ದಿಲ್ಲ. ಯಾವ ಜ್ಞಾನ? ತನ್ನ ಶಿವಜ್ಞಾನ. ಹಾಗೆ ಯಾರ ಹೃದಯದಲ್ಲಿ ಜ್ಞಾನ ಸೂರ್ಯನು ಅಸ್ತಮಿಸದೆ ಸದಾ ಪ್ರಕಾಶಿಸುತ್ತಿರುವನೋ ಅವರಿಗೆ ಮೋಹ ಅಂಧಕಾರವು ಮತ್ತೆ ಕವಿಯಲು ಅವಕಾಶವೇ ಇಲ್ಲ. ಮೊದಲೇ ಹೇಳಿ ನಾನು, ಸೂರ್ಯನಲ್ಲೇ ಕತ್ತಲು ಆವರಿಸಲು ಅವಕಾಶವೇ ಇಲ್ಲ. ಇಂಥ ಆತ್ಮಜ್ಞಾನ ಸ್ಥಿತಿಯನ್ನು ಅಂತ್ಯಕಾಲದಲ್ಲಿ ಹೊಂದಿದರೂ ಸರಿ, ಅವರು ಮತ್ತೆ ಮೋಹವನ್ನು ಪಡೆಯದೆ ಬ್ರಹ್ಮನನ್ನೇ ಸೇರುತ್ತಾರೆ. ಯಾವಾಗ ಅಂತ್ಯ, ಕೊನೆ ಕ್ಷಣತನ. ಬಸವಣ್ಣಂದ್ರು ಎರಡೇ ಮಾತು ಹೇಳ್ತಿದ್ರು, ನೋಡುತ್ತಮ್ಮ, ದೇಹದಲ್ಲೇ ಪ್ರಾಣ ಇರುವವರೆಗೂ ಅವಕಾಶ ಇದೆ ನೋಡು ಅಂತ ಒಂದೇ ಮಾತಿನಲ್ಲಿ ಉಪದೇಶ ಮಾಡಿಬಿಟ್ರು ಅವರು. ಅಂತ್ಯಕಾಲತನ ಸರಿ, ಆದರೆ ಭಗವಂತನು ಸಾಂಖ್ಯ ಯೋಗದ ಕೊನೆಯ ಶ್ಲೋಕದಲ್ಲಿ ಹೇಳಿದ್ದು, ಮೋಹದ ಮೂಲ ಕಾರಣವಾದ ಅಜ್ಞಾನವು ಅನಾದಿಯಾದರೂ, ಇದೇನ್ರಿ ಬಹಳ ಕಷ್ಟ ಅದ. 4-5 ಅನಾದಿಗಳಾವ. ಶಿವ ಅನಾದಿ, ಜೀವ ಅನಾದಿ, ಮಾಯ ಅನಾದಿ, ಇವೆಲ್ಲ ಅಜ್ಞಾನ ಅನಾದಿ. ಆದರೂ ಕೂಡ ಇವೆಲ್ಲವೂ ಶಾಂತ ಅನಾದಿ. ಅನಂತ ಅನಾದಿ ಆತ್ಮ, ಶಾಂತ ಅನಾದಿ ಅಜ್ಞಾನ. ಇದು ಆತ್ಮನಂತೆ ಜೊತೆಯಾಗಿ ಇದೆ ಅಂತ ಅನ್ನಿಸ್ತದ. ಆತ್ಮ ಎಲ್ಲಿಯವರೆಗೂ ಇರ್ತಾನೆ ಅದೇ ಕ್ಷಣದಲ್ಲಿ ಅಲ್ಲಿಯವರೆಗೂ ಅಜ್ಞಾನ ಇರುತ್ತದೆ ಅಂತ ಅನ್ನಿಸ್ತದ. ಆದರೂ ಕೂಡ ಇದು ಅನಂತ ಅನಾದಿಯಲ್ಲ, ಶಾಂತ ಅನಾದಿ. ಇದು ಒಂದು ಸಲ ಜ್ಞಾನದಿಂದ ಅದು ನಾಶವಾದ ಮೇಲೆ ಅದು ಅನಾದಿಯಾಗಿರುವುದರಿಂದ ಮತ್ತೆ ಹುಟ್ಟುವುದಿಲ್ಲ. ಒಂದ್ಸಲ ಜ್ಞಾನ ಆದ್ರೆ ಸಾಕಪ್ಪ. ನಿನಗೆ ಈಗ ಆಗ್ತದೋ, ಮಧ್ಯಕಾಲಲ್ಲಿ ಆಗ್ತದೋ, ಅಂತ್ಯಕಾಲಲ್ಲಿ ಆಗ್ತದೋ ಗೊತ್ತಿಲ್ಲ. ಯಾವ ಕಾಲದಲ್ಲಿ ಆಗಲಿ ಅದು ಆದರೆ ಪುನಃ ನಿನಗೆ ಜನನ ಮರಣದ ಮೋಹ ಭವ ಬಂಧನ ಯಾವೂ ಇಲ್ಲ. ಹಾಗೆ ವಿಚಾರ ಮಾಡಿದರೂ ಆತ್ಮವನ್ನು ತಿಳಿದ ಮೇಲೆ ಮತ್ತೆ ಮೋಹ ಉಂಟಾಗುವುದಿಲ್ಲ. ಆತ್ಮನನ್ನ ತಿಳಿದ ಮೇಲೆ ಮೋಹ ಉಂಟಾಗೋದಿಲ್ಲ ಅಂದ್ರು. ತಿಳಿಯೋದಂದ್ರೇನು? ಅದೇ ನಾನಂತ ದೃಢ ಆಗೋದಂತ. ಬರೇ ಶ್ರವಣದಿಂದ ತಿಳಿದವಲ್ಲ, ಇಷ್ಟಕ್ಕೆ ಹೋಗೋದಿಲ್ಲ ಮೋಹ. ಇನ್ನು ಇಂಥ ಆತ್ಮಜ್ಞಾನದಿಂದ ಉಂಟಾಗುವಂಥ ಪ್ರಯೋಜನ ಏನು ಅಂದರೆ, ಆತ್ಮವು ಸರ್ವವ್ಯಾಪ್ತಿ ಎಂದು ತಿಳಿ ಸರ್ವಭೂತಗಳನ್ನು ಆತ್ಮನಲ್ಲಿ ಅಂತರ್ಗತವಾಗಿ ದರ್ಶಿಸುವುದು. ಹಾಗೆಯೇ ಸರ್ವಭೂತಗಳಲ್ಲಿ ಭೇದ ಬುದ್ಧಿಯನ್ನು ಬಿಟ್ಟು ಎಲ್ಲದರಲ್ಲಿಯೇ ಆತ್ಮನನ್ನು ನೋಡುವುದು. ಎಲ್ಲರಲ್ಲಿ ಆತ್ಮ ಅದಿಲ್ಲ. ನಾವು ಎಲ್ಲರಲ್ಲಿ ಸರ್ವಕಾಲದಲ್ಲಿ ಸರ್ವವ್ಯಾಪಿಯಾಗಿರುವಂಥ ಪರಿಪೂರ್ಣವಾದ ವಸ್ತುವನ್ನು ನೋಡಿದಾಗ ಭೇದ ಯಾಕೆ ಬರ್ತದಂತ. ನಮಗೆ ಭೇದ ಬುದ್ಧಿ ಆದಂದರೆ ನಾವು ಶಾಸ್ತ್ರದ ಪೂರ್ಣ ಪ್ರಯೋಜನದ ಲಾಭ ಮನನ ನಮಗಾಗಿಲ್ಲ ಅಂತ ಅರ್ಥ. ಅಲ್ಲಿ ಹೇಗೆ ನೋಡೋದು ಅಂತ ವಿಚಾರ ಬಂದಾಗ ಬಹಳ ಸಲ ಕೇಳಿರಿ. ಅಲ್ಲಿ ನಾಮರೂಪವನ್ನು ಬಿಡಬೇಕು, ಅಸ್ಥಿಭಾತಿ ಪ್ರಿಯ ಸ್ವರೂಪವನ್ನು ನೋಡಬೇಕು.
ಯಾಕಂದ್ರೆ ನಾಮರೂಪಗಳು ಅನೇಕ ಅವ, ಅಸ್ತಿಫಾತಿ ಪ್ರಿಯದ ಏಕ ಅದ, ಹಾಗಾಗಿ ಅದು ಸರ್ವವ್ಯಾಪ್ತಿ ಅದ. ಹೀಗೆ ಇಲ್ಲಿ ಎಲ್ಲದರಲ್ಲಿಯೂ ಆತ್ಮವನ್ನು ನೋಡುವುದು. ನಿದ್ರೆಯಲ್ಲಿ ಕನಸು ಕಂಡ ಮನುಷ್ಯನು ನಿದ್ರೆಯಿಂದ ಎಚ್ಚೆತ್ತ ಮೇಲೆ ತಾನು ಕನಸಿನಲ್ಲಿ ಕಂಡ ವಸ್ತುಗಳೆಲ್ಲವೂ ತನ್ನಲ್ಲೇ ಸ್ಮೃತಿ ಮಾತ್ರದಿಂದ ಕಲ್ಪಿಸಲ್ಪಟ್ಟಿತೆಂದು. ನಿದ್ರಾವಸ್ಥೆಯಲ್ಲಿ ಸ್ವಪ್ನದಲ್ಲಿ ಅನೇಕ ವಸ್ತುಗಳಾವಲ್ಲ, ಅವು ತನ್ನಲ್ಲಿ ಹೇಗೆ ಹುಟ್ಟಿದವು ಅಂದ್ರೆ ಬರೀ ಸ್ಮೃತಿ ಮಾತ್ರದಿಂದ, ಸ್ಮರಣೆಯಿಂದ ಹುಟ್ಟ್ಯಾವ ನೋಡ್ರಿ ಅವೆಲ್ಲ. ಹೀಗೆ ವಾಸ್ತವವಾಗಿ ಅಲ್ಲಿ ತನಗಿಂತ ಭಿನ್ನವಾಗಿ ಯಾವ ವಸ್ತುವಿಲ್ಲ. ಅಲ್ಲಿ ತೈಜಸನಾಗಿ ನೀನೇ ಇದ್ದೀವಿನ, ನಿನ್ನ ಬಿಟ್ಟು ಬೇರೆ ಭಿನ್ನವಾದ ವಸ್ತುಗಳು ಪದಾರ್ಥಗಳು ಆವೇನು ಇಲ್ಲ. ಮತ್ತೆ ಹೆಂಗ ಹುಟ್ಟಿದವು ಅಂದ್ರೆ ಸ್ಮೃತಿ ಮಾತ್ರದಿಂದ. ಅದಕ್ಕೆ ಬಸವಾನಂದರು ಕೂಡ ಹೇಳ್ತಿದ್ರು, ನಾನು ಆತ್ಮ ಬ್ರಹ್ಮ ಆದರೆ ಬ್ರಹ್ಮನಂತೆ ಪರಮಾತ್ಮನಂತೆ ಸೃಷ್ಟಿಯನ್ನ ಮಾಡಲಿಕ್ಕೆ ಏಕೆ ಬರುವುದಿಲ್ಲ ಅಂತ ಒಬ್ಬನ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಿದ್ರು, ಶಾಸ್ತ್ರಜ್ಞಾನ ಇಲ್ಲ ಗೂಗಿ ಅಂತಿದ್ದ. ನಿನಗ ಶಾಸ್ತ್ರಜ್ಞಾನ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿ ಆನೆ, ಒಂಟೆ, ಕುದುರೆ, ಅರಮನೆ, ಸಮುದ್ರ, ಹಳ್ಳ ಕೊಳ್ಳ, ಮರ ಗಿಡ ಎಲ್ಲವನ್ನ ನೀ ತೋರವಿಲ್ಲ. ಮತ್ತೆ ಯಾರು ಸೃಷ್ಟಿ ಮಾಡಿದರು? ನೀನೇ ಮಾಡಿದ್ದು, ಇನ್ನೊಬ್ರು ಯಾರಾದ್ರೂ ಬಂದು ಮಾಡಿ ಹೋದ್ರು. ನಿನ್ನಿಂದ ಹುಟ್ಟ್ಯಾವ, ಮತ್ತು ನನಗೆ ಹುಟ್ಸಕ್ಕೆ ಬರಂಗಿಲ್ಲ ಅಂತಿದ್ದೆಲ್ಲ ಶಾಸ್ತ್ರಜ್ಞಾನ ಇಲ್ಲ ಅಂತಿದ್ದೆ. ಹಾಗೆ ಇಲ್ಲಿ ಸಮಸ್ತ ಜಗತ್ತು ತನಗಿಂತ ಭಿನ್ನವಿಲ್ಲೆಂದು, ಜಗತ್ತೇ ತನಗಿಂತ ಬೇರೆ ಇಲ್ಲವೆಂದು ತಿಳಿದು ಎಲ್ಲವೂ ತಾನೇ ಎಂದು ಆತ್ಮಜ್ಞಾನಿ ತಿಳಿದುಕೊಳ್ಳುತ್ತಾನೆ. ಅದಕ್ಕೆ ಆತನಿಗೆ ಪ್ರೇಮಿಗಳು ಇಲ್ಲ, ವೈರಿಗಳು ಇಲ್ಲ. ವೈರಿಗಳು ಕಾಣಂಗಿಲ್ಲ, ಪ್ರೇಮಿಗಳು ಕಾಣಂಗಿಲ್ಲ. ಎತ್ತೆತ್ತ ನೋಡಲು ತಾನೇ ದೇವ ನೋಡ. ಯಾವ್ದ್ಯಾವ್ದು ನೋಡ್ತಾನ, ನೋಡಿದಲ್ಲೆಲ್ಲ ತಾನೇ ಇರ್ತಾನಂದ್ಮೇಲೆ ಇನ್ನೊಂದು ಕಾಣಂಗಿಲ್ಲ ಅಂದಮೇಲೆ ಯಾರ ಮೇಲೆ ದ್ವೇಷ ಮಾಡೋದು, ಯಾರ ಮೇಲೆ ಪ್ರೇಮ ಮಾಡೋದು? ಹೀಗೆ ಎಲ್ಲೆಲ್ಲಿಯೂ ಆತ್ಮಭಾವವೇ ಉಂಟಾಗುತ್ತದೆ ಅಂತ ಅರ್ಥ. ಇಂಥ ಜ್ಞಾನವನ್ನ ಹೊಂದಿದಂಥ ಮನುಷ್ಯನು ಶೋಕ ಮೋಹಗಳಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಅವನಿಗೆ ಮೋಹ ಇಲ್ಲ, ಮಮಕಾರ ಇಲ್ಲ, ನಾನು ಅಂತಿಲ್ಲ, ನಂದು ಅಂತಿಲ್ಲ, ಎಲ್ಲವೂ ತಾನೇ ತಾನಂತ ತಿಳಿದವನು ದುಃಖಕ್ಕೆ ಸುಖಕ್ಕೂ ಕೂಡ ಪ್ರತ್ಯೇಕವಾಗಿ ನೋಡುವಂಥ ಸ್ವರೂಪವುಳ್ಳವನು. ಅಂಥವನು ಅನಂತ ಸಮಸ್ತ ಭೂತಗಳನ್ನು ನನ್ನಲ್ಲೇ ನೋಡುತ್ತಾನೆಂದು ಭಗವಂತನು ಹೇಳ ನೋಡ್ರಿ. ನನ್ನಲ್ಲೇ ಅವೆಲ್ಲ, ಅದು ವಿಶ್ವರೂಪ ತೋರಿಸುವಂಥ ಪ್ರಸಂಗ ಬಂದಿತ್ತು. ಯಾರಿಗೆ? ಶ್ರೀಕೃಷ್ಣ ಭಗವಂತನಿಗೆ. ಆವಾಗ ಇದೇ ಮಾತಿನಿಂದ ತಾನು ಯಾರ್ಯಾರ ಮೇಲೆ ಮೋಹ, ಯಾರು ನನ್ನವರು ಯಾರು ನನ್ನವರಲ್ಲ ಅನ್ನುವಂಥ ಭಾವದಲ್ಲಿ ಭಿನ್ನ ಭಿನ್ನ ಭೇದ ಇತ್ತು. ಆವಾಗ ಎಲ್ಲವೂ ನನ್ನಲ್ಲೇ ನಡೆದ ನೋಡು ಅಂಥೇಳಿ ವಿಶ್ವರೂಪದಿಂದ ತೋರಿಸಿದಾಗ ಎಲ್ಲ ಭೀಷ್ಮ, ದ್ರೋಣ ಮೊದಲಾದವರೆಲ್ಲರೂ ಎಲ್ಲಿ ಕಂಡ್ರು ಅಂದರೆ ಶ್ರೀಕೃಷ್ಣ ಭಗವಂತನ ಒಡಲಲ್ಲಿಯೇ ಲೋಕ ಕಂಡು. ಹಾಗೆ ಇಲ್ಲಿ ಸ್ವತಃ ತ್ವಂಪದ ಲಕ್ಷಾರ್ಥವಾದ ಜೀವನಿಗೂ ತತ್ಪದ ಲಕ್ಷಾರ್ಥವಾದ ಬ್ರಹ್ಮನಿಗೂ ಯಾವ ಭೇದವೂ ಇಲ್ಲವೆಂಬ ಅರ್ಥವು ಹೊರಟಿರುವುದರಿಂದ ಇದರಲ್ಲಿ ತತ್ವಮಸಿ ಮಹಾವಾಕ್ಯದ ಅರ್ಥವು ಪ್ರಯೋಗವಾಗಿದೆ. ಅದಕ್ಕಾಗಿ ಇಲ್ಲಿ ಪ್ರವೇಶ ಮಾಡುತ್ತೀವಿ. ತತ್ವಮಸಿ ಮಹಾವಾಕ್ಯ
ಸಮಸ್ತ ಭೂತಗಳನ್ನು ಸಚ್ಚಿದಾನಂದ ಪರಬ್ರಹ್ಮನಲ್ಲಿ ನೋಡುವುದೇ, ಎಲ್ಲವೂ ಪರಬ್ರಹ್ಮವೆಂದು ಕಾಣುವುದೇ ಹಿಂದೆ ಹೇಳಿದ ಜ್ಞಾನಕ್ಕೆ ಫಲ ನೋಡೋದು. ಇದರ ಜ್ಞಾನದಿಂದ ಏನು ಪ್ರಯೋಜನ ಅಂದರೆ ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ಜ್ಞಾನ ಏನಾಗ್ತದೆ, ಅರಿವಾಗ್ತದಲ್ಲ, ಅದೇ ಫಲ ನೋಡಪ್ಪ. ಇದರಿಂದ ತ್ರಿಪುಟಿಗೆ ಮೀರಿದ ಸಾಕ್ಷಿಯಾದ ಪರಬ್ರಹ್ಮದ ವಿಷಯದಲ್ಲಿ ನೋಡುವುದೆಂಬ ಮಾತು ಸರಿ ಹೊಂದುವುದಿಲ್ಲವಾದ ಕಾರಣ ಲೋಕ ದೃಷ್ಟಿಯನ್ನು ಅನುಸರಿಸಿ ಈ ಪದ ಪ್ರಯೋಗವಾಗಿದ್ದರೂ ಅದಕ್ಕೆ ಅನುಭವ ಎಂಬ ಅರ್ಥವನ್ನೇ ಗ್ರಹಿಸಬೇಕು. ಇದು ಅನುಭವೇ ಅಂತ ಅರ್ಥ ಮಾಡಬೇಕು. ಈ ಸ್ಥಿತಿಯನ್ನು ಹೊಂದಿದವನ ಅಹಂಕಾರವು ಸಂಪೂರ್ಣವಾಗಿ ನಶಿಸುತ್ತದೆ, ಸಂಪೂರ್ಣವಾಗಿ ಬೇರು ಸಹಿತ ನಾಶ ಆಗ್ತದೆ. ಅಖಂಡ ಬ್ರಹ್ಮ ಅನುಭವ ಸಿದ್ಧಿ ಅಥವಾ ಪರಮ ನಿರ್ವಾಣ ಪ್ರಾಪ್ತಿ ಎಂದು ಈ ಸ್ಥಿತಿಯನ್ನು ಕರೆಯುವುದುಂಟು. ಪರಮ ನಿರ್ವಾಣ ಜ್ಞಾನವನ್ನು ಇಂಥ ಜ್ಞಾನ ಆದಂತ ಗೊತ್ತಾಗ್ಯದ. ಎಲ್ಲರೂ ಪ್ರಯತ್ನಿಸಬಹುದೆಂದು ಪರಮಾತ್ಮನು ಎಲ್ಲರನ್ನ ಹುರಿದುಂಬಿಸುತ್ತಾ ಮುಂದಿನ ಶ್ಲೋಕದಲ್ಲಿ ಪ್ರೇರಣೆ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಇದನ್ನ ಹೊಂದಲು ಸಾಧ್ಯ ಅದ, ಆದರೆ ಇದು ಅಸಾಧ್ಯ ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಪ್ರಯತ್ನಹೀನರಾಗರಿ ಕೆಲವು ಮಂದಿ. ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ, ಇದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅಂತ ತಿಳ್ಕೊಂಡು ಅದಕ್ಕೆ ಈ ಜ್ಞಾನದ ಮಹತ್ವವನ್ನು ಮತ್ತಷ್ಟು ವಿವರಣೆಯಿಂದ ಈ ಒಂದು ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರ. ಅಪಿ ಚೇತ್ ಅಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ಯಂ ಸರ್ವಂ ಜ್ಞಾನಪ್ಲೇವೇನ ಏವ ವಿಜಿನಂ ಸಂತರಿಷ್ಯಹಿ ಅಂತ ಈ ಶ್ಲೋಕದಲ್ಲಿ, ನೀನು ಪಾಪ ಮಾಡುವುದರಲ್ಲಿ ಅತ್ಯಂತ ಪಾಪ ಮಾಡತಕ್ಕವನಾಗಿದ್ದರೂ ಜ್ಞಾನ ರೂಪದ ನಾವೆಯ ಸಹಾಯದಿಂದ ಪಾಪ ಸಮುದ್ರವನ್ನ ಎಲ್ಲರೂ ದಾಟಬಹುದು. ನಾವು ತಿಳಿದೋ ತಿಳಿಲಾರದೋ ಹಿಂದಿನ ಜನ್ಮದಲ್ಲಾಗಲಿ ಈ 60, 65, 70 ವರ್ಷದಲ್ಲಿ ಅಜ್ಞಾನ ಕಾಲದಲ್ಲಿ ಅರಿಯದೆ ಮಾಡದಂಥ ಪಾಪಗಳಾಗಲಿ ಅವು ಜ್ಞಾನ ರೂಪವಾದ ನಾವೇ ಸಹಾಯದಿಂದ, ನದಿ ಈ ಕಡೆ ಬಹಳ ಮಂದಿ ಕೂತಾರ, ನಾವೇ ಬಂದು ನಿಂತದ. ಎಷ್ಟೋ ಜನ ಈ ಕಡೆಯಿಂದ ಆ ಕಡೆ ಹೋಗ್ತಾರ ಬರ್ತಾರ. ಅಲ್ಲಿ ಒಬ್ಬ ಕುಂಟ ಕುಳಿತಿದ್ದ, ಒಬ್ಬ ಕುರುಡನು ಇದ್ದ. ಅವರಿಗೂ ಕೂಡ ಆ ಕಡೆ ದಡಕ್ಕೆ ಹೋಗಬೇಕು ಅಂತ ಪ್ರಯತ್ನ ಅದ, ಆದರೆ ಕಣ್ಣು ಇಲ್ಲ, ಕಾಲಿಲ್ಲ, ಸಾಧ್ಯನೇ ಇಲ್ಲ ಅಂತ ಇಲ್ಲೇ ಕುಂತರು. ಅಂಥ ಒಂದು ಸಂದರ್ಭದಲ್ಲಿ ಒಂದು ಡೋಣಿ ಬಂತು, ನಾವೇ ಬಂದಾಗ ಎಲ್ಲರ ಜೊತೆಯಲ್ಲಿ ಆ ಕುರುಡನು ಕುಂಟನು ಕೂಡ ಆ ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆದಿಲ್ಲ. ಅದೇ ರೀತಿ ಇಲ್ಲಿ ಪಾಪ ಸಮುದ್ರವನ್ನ ದಾಟಲಿಕ್ಕೆ ಸಾಧ್ಯ ಅದ. ಹೇಗೆ? ಜ್ಞಾನ ಯೋಗದ ತಂದೆಯಾದ ಪರಮಾತ್ಮನ ಹೃದಯ ಎಷ್ಟು ವಿಶಾಲವಾಗಿದೆ ಅಂದ್ರು. ತಾಯಿಯ ಹೃದಯ ಬಹಳ ವಿಶಾಲ ನೋಡ್ರಿ. ಅದು ತಾಯಿ ಆಗಿರ್ಬೇಕು. ಮತ್ತೆ ಮಲತಾಯಿ ಆದ್ರೆ ಅಲ್ಲಿ ವಿಷ ಇರ್ತದ, ಮಲತಾಯಿಯಲ್ಲಿ ವಿಷ ಇರ್ತದ. ಆದರೆ ತಾಯಿಯ ಹೃದಯ ವಿಶಾಲವಾಗಿರ್ತದ. ಎಷ್ಟು ಮಗ ಮಗಳು ದುಷ್ಟರಾಗಿದ್ದರೂ ಕೂಡ
ಅವೆಷ್ಟೇ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟರೂ ಸಹ ಎಲ್ಲವನ್ನ ಸಹಿಸಿಕೊಂಡು ಅವುಗಳ ಕೈಯನ್ನು ಹಿಡಿದು ಅವುಗಳಿಗೆ ಬೋಧವನ್ನು ಮಾಡಿ ಮಕ್ಕಳನ್ನು ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡಬೇಕೆಂಬ ವಿಚಾರವೇ ತಾಯಿಯ ಹೃದಯದಲ್ಲಿ ವಿಶಾಲವಾಗಿ ತುಂಬಿರ್ತದೆ. ಮಕ್ಕಳು ಹಾಳಾಗಲಂತ ತಾಯಿ ಎಂದಿಗೂ ಬಯಸೋದಿಲ್ಲ. ಅದೇ ರೀತಿ ಪರಮಾತ್ಮನ ಹೃದಯ ಎಷ್ಟು ವಿಶಾಲ ಅಂದರೆ ದಯಾರಸ ಭರಿತನು. ದಯಾರಸ ಇರಬೇಕಂದ್ರೆ ಮೊದಲೇ ಹೇಳಿದರೆ ದುಃಖ ರಸದಿಂದ ಕೂಡಿದ ಶಿಷ್ಯನಾಗಿರಬೇಕು, ಕರುಣಾರಸದಿಂದ ಕೂಡಿದ ಗುರುವಾಗಿರಬೇಕು. ಇಂಥ ಗುರು ಶಿಷ್ಯರ ಸಂಬಂಧದಿಂದ ಜ್ಞಾನ ಏನಾಗ್ತದಂದರೆ ಆ ಜ್ಞಾನದ ನೌಕೆಯಿಂದ ಪಾಪದಿಂದ ಬಿಡುಗಡೆಯಾಗಿ ಪುಣ್ಯಾತ್ಮರಾಗಿ ಆ ಪುಣ್ಯ ಫಲದಿಂದ ಮುಂದೆ ಸದ್ಗುರುವಿಗೆ ಶರಣಾಗಿ ಮೋಕ್ಷ ದ್ವಾರ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆದಂತ. ತನ್ನ ಮಕ್ಕಳಲ್ಲಿ ಒಬ್ಬನು ದುಷ್ಟನಾದರೂ, ಒಬ್ಬ ರೋಗಿಯಾದರೂ, ಒಬ್ಬನು ಒಳ್ಳೆಯವನಾದರೂ ಮಾತೆಗೆ ಎಲ್ಲರಲ್ಲೂ ಸಮಾನವಾದ ಪ್ರೇಮವಿರುವಂತೆ ತಾಯಿ ಒಬ್ಬ ರೋಗಿಯನ, ಒಬ್ಬ ಒಳ್ಳೆಯವನಾನ, ಇನ್ನೊಬ್ಬನು ದುಷ್ಟಾನ. ಆದರೂ ತಾಯಿಗೆ ಎಲ್ಲ 3 ಜನ ಮಕ್ಕಳಲ್ಲಿ ಸಮಾನವಾದ ಪ್ರೇಮ ನೋಡ್ರಿ. ಅದರಂತೆ ಸಮಸ್ತ ಜೀವರಾಶಿಗಳಲ್ಲಿ ಸಮಾನವಾದ ದಯಾ ವಾತ್ಸಲ್ಯಗಳಿವೆ. ಪರಮಾತ್ಮನಲ್ಲಿ ದಯಾ ವಾತ್ಸಲ್ಯ ಅಂದ್ರೆ ಪ್ರೇಮ ಅದಂತ. ತಾಯಿಯ ಪ್ರೇಮ ಮಕ್ಕಳ ಮೇಲಿದ್ದಂತೆ ಸಕಲ ಜೀವಿಗಳ ಮೇಲೆ ಪ್ರೇಮದಿಂದ ಕೂಡಿದವನೇ ಪರಮಾತ್ಮನು. ಹೀಗೆ ನಾನು ಇದುವರೆಗೆ ಇಷ್ಟೊಂದು ಪಾಪ ಕರ್ಮಗಳನ್ನು ಮಾಡಿ ಬಿಟ್ಟಿರಲ್ಲ, ಇನ್ನು ನನಗೆ ಜ್ಞಾನ ಹೇಗೆ ಬರುತ್ತದೆಂದು ಹೆದರಿ ಹಿಂಜರಿ ದುಃಖಿಸುತ್ತಿರುವ ಪಾಪಿಗಳಿಗೆಲ್ಲ ಕೆಲವೊಂದು ಕುಂತಾರಲ್ಲ, ಮಾಡಲಾರ್ದ ಮಾಡಿವಪ್ಪ ಇನ್ನೇನಾತಂದ ಅಂಥವರಿಗೆಲ್ಲ ನನಗೆ ಜ್ಞಾನ ಹೇಗೆ ಆಗುತ್ತದೆ ಅಂತ ಅಲ್ಲೇ ಕುಂತಾರ ಅವರು. ಅಂಥ ಪಾಪಿಗಳಿಗೆ ಆಶ್ವಾಸನೆ ಕೊಡುತ್ತಾ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮನು ಈ ಶ್ಲೋಕದಲ್ಲಿ ಎಲ್ಲರಿಗೂ ಜ್ಞಾನದಲ್ಲಿ ಅಭಿರುಚಿಯನ್ನುಂಟು ಮಾಡಲು ಇಲ್ಲಿ ರೋಚನಾರ್ಥ ಫಲಶ್ರುತಿ ಎಂಬಂತೆ ಪಾಪಾತ್ಮನಿಗೆ ಜ್ಞಾನವು ಲಭಿಸಬಹುದೆಂಬ ಭಗವಂತನಿಗೆ ಸಮ್ಮತ ಪಾಪಿಯು ಪಾಪಿಯಾಗಿಯೇ ಉಳಿದರೆ ಜ್ಞಾನವನ್ನು ಹೊಂದುವುದಿಲ್ಲ. ತಾನು ಹಿಂದೆ ಮಾಡಿದ ಪಾಪ ಕರ್ಮಗಳಿಗಾಗಿ ಯಾವನು ಪಶ್ಚಾತ್ತಾಪಪಟ್ಟು ಇನ್ನು ಮುಂದೆ ಪಾಪ ಕರ್ಮ ಮಾಡದಿರುತ್ತಾನೋ ಅವನಿಗೆ ಭಗವದ್ ಅನುಗ್ರಹದಿಂದಲೋ ಮಹಾತ್ಮರ ಪ್ರಸಾದದಿಂದಲೋ ಅಥವಾ ಬೇರೆ ಬೇರೆ ಕಾರಣದಿಂದ ಜ್ಞಾನವು ಲಭಿಸಿಬಿಟ್ಟರೆ ಅವನು ಇದುವರೆಗೆ ಪಾಪಿಯಾಗಿದ್ದರೂ ಉದ್ಧಾರವಾಗುತ್ತಾನೆ. ಎಂಥ ಪಾಪಿನಿರಲಿ, ಜನ್ಮ ಜನ್ಮಾಂತರದ ಪಾಪ ಕೂಡ ನಷ್ಟ ಆಗುತ್ತವೆ. ಬರೀ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಬೆಂಕಿಯಲ್ಲಿ ಕಟ್ಟಿಗೆಯಲ್ಲಿ ಬಹಳ ಹಳೆ ಒಂದು 50 ವರ್ಷದ ಕಟ್ಟಿಗೆ, ಹಳೆ ಕಟ್ಟಿಗೆ 20 ವರ್ಷದವು, 10 ವರ್ಷದವು, 2-3 ವರ್ಷದ ಕಟ್ಟಿಗೆನ ಅವ. ಮನೆ ಕಡಿದ ಹಾಕಿದ ಕಟ್ಟಿಗೆನೂ ಅವ. ಇವು ಹಸಿ ಅವ, ಒಣಗ್ಯವ. ಆದರೆ ಈ ಜ್ಞಾನಾಗ್ನಿಯಲ್ಲಿ, ಆ ಅಗ್ನಿಯಲ್ಲಿ ಹಾಕಿದಾಗ ಹಳೆ ಕಟ್ಟಿಗೆನೂ ಬೂದಿ ಆತವ, ಹೊಸ ಕಟ್ಟಿಗೆನೂ ಬೂದಿ ಆತವ. ಅವು ಬೇಗ ಬೇಗ ಬೂದಿ ಆತವ. ಇವು ಟಿಸ್ಸು ಅಂತ ಸ್ವಲ್ಪ ನಿಧಾನವಾಗಿ ಸುಟ್ಟು ಇವನು ಹಳೇವು ಹೆಂಗ ನಷ್ಟ ಆದವು, ಹೊಸವನು ನಷ್ಟ ಆದ. ಹಾಗಾಗಿ
ಇದಕ್ಕೆ ಏನ್ರಿ ಉದಾಹರಣೆ ಏನು ಕೊಡ್ತಾರಂದ್ರೆ ವಾಲ್ಮೀಕಿ ಚರಿತ್ರೆಯೇ ನಿದರ್ಶನ ಅಂತ. ವಾಲ್ಮೀಕಿ ಏನಾದ, ಎಂಥ ಪಾಪಿ ಇದ್ದ. ಆ ಪಾಪ ಎಲ್ಲವೂ ನಾರದ ಮಹರ್ಷಿಗಳ ಒಂದು ದರ್ಶನ, ಸ್ವಲ್ಪ ಆತನ ಪ್ರಸಾದ ಏನದ, ಎರಡು ಮಾತುಗಳನ್ನು ಕೇಳಿದಾಗ ಮುಂದೆ ಆ ಒಂದು ವಾಲ್ಮೀಕಿ ಅಂಥ ಪಾಪಿಯಾದರೂ ಕೂಡ ನಾರದನ ಉಪದೇಶ ಪಡೆದು ಮುಂದೆ ಏನಾದ ರಾಮಾಯಣ ಗ್ರಂಥವನ್ನೇ ಬರೆದ ನೋಡ್ರಿ. ವಾಲ್ಮೀಕಿ ಋಷಿಯಾದ. ಇದಕ್ಕೆ ಇದೇ ಕಾರಣ ನೋಡಂದರು. ಹಾಗಾಗಿ ಜ್ಞಾನದ ಪ್ರಭಾವದಿಂದ ಸಮಸ್ತ ಪಾಪ ರಾಶಿಗಳಿಂದ ವಿಮುಕ್ತಿಯರಾದರೂ ಪುಣ್ಯ ಬಂಧವಿದ್ಯೆ ಇರುತ್ತದೆಂಬ ಸಂಶಯ ಕೆಲವಿರುತ್ತದೆ. ಜ್ಞಾನದ ಪ್ರಭಾವದಿಂದ ಸಮಸ್ತ ಪಾಪ, ತಿಳಿದು ಮಾಡಿದ್ದು ತಿಳಿಲಾರದು ಮಾಡಿದ್ದು ಎಲ್ಲ ಪಾಪ ಬಿಡುಗಡೆಯಾದರೂ ಪುಣ್ಯ ಬಂಧವಿದ್ಯೆ ಇರುತ್ತದೆಂಬ ಸಂಶಯ. ಪಾಪದ ನಿವೃತ್ತಾಯಿತು, ಅಲ್ಪ ಸ್ವಲ್ಪ ಮಾಡಿದ ಪುಣ್ಯದ ಬಂಧ. ಬರೇ ಪಾಪ ಪುಣ್ಯ ಇಲ್ಲ, ಪಾಪ ಪುಣ್ಯ ಮಿಶ್ರವೇ ಫಲ ಅಂತ ಹೇಳಿದಲ್ಲ. ಕರ್ಮಕ್ಕೆ 3 ಫಲ. ಇದು ನಿವೃತ್ತಿ ಆಯಿತು, ಪುಣ್ಯ ಹಂಗೆ ಉಳಿತಲ್ಲ, ಇದು ಬಂಧನ ಆಗೋದಿಲ್ಲೇನೆಂದ್ರೆ ಪುಣ್ಯ ಕರ್ಮಗಳನ್ನು ಸಕಾಮ ಬುದ್ಧಿಯಿಂದ ಮಾಡಿದರೆ ಬಂಧ ಉಂಟಾಗುವುದು. ಪುಣ್ಯ ಮಾಡಿದ್ರೆ ಬಂಧ ಇಲ್ಲ ನಿನಗ. ಫಲಾಪೇಕ್ಷೆಯಿಂದ ಏನು ಮಾಡ್ತಿದ್ದಲ್ಲ ಆ ಪುಣ್ಯ ಕರ್ಮ ನಿನಗೆ ಬಂಧನ ಮಾಡ್ತಾವ. ಪುಣ್ಯ ಇದ್ರೂ ಹುಟ್ಟಬೇಕು, ಪಾಪ ಇದ್ರೂ ಹುಟ್ಟಬೇಕಲ್ಲ. ನಿಜವಾದರೂ ವಿಶೇಷವೇನೆಂದರೆ ಪುಣ್ಯವನ್ನ ಪರಿತ್ಯಜಿಸುವುದಕ್ಕೂ ಮನುಷ್ಯನಿಗೆ ಸ್ವಾತಂತ್ರ್ಯ ಅದ. ಪಾಪವನ್ನ ಬಿಡಬೇಕಂತ ನಮ್ಮ ಸ್ವತಂತ್ರ ಅದಲ್ಲ. ಆದ್ರೆ ಪುಣ್ಯ ಇರಲಿ, ಪಾಪ ಹೋಗಲಿ ಅಂತೀವಿ ನಾವು. ಎರಡಕ್ಕೂ ಸ್ವತಂತ್ರ ಅದ. ನನಗೆ ಪುಣ್ಯವನ್ನು ನಿನಗೆ ಬಿಡ್ಲಿಕ್ಕೆ ಬರ್ತದ. ಹೇಗೆಂದ್ರೆ ಪಾಪ ಫಲವನ್ನು ತ್ಯಜಿಸುವುದು ಮನುಷ್ಯನ ಸ್ವಾಧೀನದಲ್ಲಿಲ್ಲ. ಯಾರ ಸ್ವಾಧೀನ ಅಂದ್ರೆ ಜ್ಞಾನದಿಂದ ಅವನ ಬಂಧುಗಳು ತೊಲಗಿ ಹೋಗಿರಲೇಬೇಕು. ಆದುದರಿಂದ ಜ್ಞಾನದಿಂದ ಸರ್ವ ಪಾಪ ರಾಶಿಗಳಿಂದ ವಿಮುಕ್ತನಾಗುವನೆಂಬ ಮಾತಿನಿಂದ ಪುಣ್ಯ ಕರ್ಮಗಳಿಂದಲೂ ಬಿಡುಗಡೆಯಾಗುತ್ತಾನೆಂಬ ಅರ್ಥವನ್ನು ಮಾಡಿಕೊಳ್ಳಬೇಕು. ಎರಡೂ ಹೋಗ್ತಾ ಅದೇ ಬೆಂಕಿಯಲ್ಲಿ ಸಾಮಾನ್ಯ ಕಳ್ಳಿ ಕಟ್ಟಿಗೆಯನ್ನು ಹಾಕಿವಿ, ಆಮೇಲೆ ಬಹಳ ಕಿಮ್ಮತ್ತಿರುವಂತ ಗಂಧದ ಕಟ್ಟಿಗೆಯನ್ನು ಹಾಕಿವಲ್ಲ. ಅದ್ರಲ್ಲಿ ಕಳ್ಳಿ ಕಟ್ಟಿಗೆ ಸುಟ್ಟು ಗಂಧದ ಕಟ್ಟಿಗೆ ಹಂಗೆ ಇರ್ತವೇನು? ಇಲ್ಲ. ಅಗ್ನಿ ಸ್ಪರ್ಶ ಆಯ್ತಂದಾಗ ಎರಡೂ ಸುಟ್ಟು ಹೋಗ್ತಾವ, ಎರಡೂ ಸಮಾನ ಬೂದಿ ಆಗ್ತಾವ. ಅದರಂತೆ ಇಲ್ಲಿ ಜ್ಞಾನ ಸ್ಪರ್ಶ ಯಾವಾಗ ನಿನಗಾಯ್ತಂದ್ರೆ ಜ್ಞಾನಾಗ್ನಿಯಲ್ಲಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತು ಅರ್ಜುನ. ಎಲ್ಲ ಕರ್ಮಗಳು ಪಾಪ ಪುಣ್ಯ ಮಿಶ್ರ ಎಲ್ಲವೂ ಕೂಡ ಬಿಡುಗಡೆ ಆಗುತ್ತವೆ ಅಂತ ಇಲ್ಲಿ ಅರ್ಥ ಮಾಡಬೇಕಂತ ಅಲ್ಲಿ ಮಹಾತ್ಮ ಹೇಳ್ತಾರೆ. ಸ್ವರೂಪ ಆವರಣದಿಂದ ಉಂಟಾದ ಭ್ರಮೇಜ ತಾದಾತ್ಮವೇ ಕರ್ಮಗಳಿಗೆ ಆಶ್ರಯ. ನಾವು ಕರ್ಮಕ್ಕೆ ಆಶ್ರಯ ಯಾವುದು ಅಂದ್ರೆ ಭ್ರಮೆ ಅಂತ, ಭ್ರಾಂತಿ. ಇದೇ ಕಾರಣ ಆಗ್ಯದಲ್ಲ ಮಗ. ನಾನು ಅಕರ್ತನು ಅಭೋಕ್ತನು ಚಿದಾನಂದ ಘನನು ಮತ್ತು ಅಕ್ರಿಯ ಬ್ರಹ್ಮ ಸ್ವರೂಪವೇ ನಾನೆಂದು ಜ್ಞಾನ ನಿಷ್ಠೆ ಹೊಂದಿದ ಕೂಡಲೇ ಏನಾಗ್ತದ? ಆ ವರ್ಣವು ಭಂಗವಾಗಿ ಬಿಡುತ್ತದೆ, ಹೃದಯ ಗ್ರಂಥಿ ಛೇದನ ಆಗ್ತದ. ಆವರಣ ಭಂಗವಾದ ಕೂಡಲೇ ಭ್ರಮ ತಾದಾತ್ಮಕ ನಾಶವಾಗ್ತದ. ನಿನ್ನೆ ಹೇಳಿನ ನಾನು
ಇದು ನೀನಲ್ಲ ಅಂದಾಗ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಬಹಳ ಸರಳ. ಮನೆ ನಿಮ್ದಲ್ಲಪ್ಪ, ಇದು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಹೌದಲ್ಲ ಅಂತ ಆ ಮನೆ ಸರಳವಾಗಿ ಬಿಟ್ಟು ಹೋಗ್ತಾರೆ. ಮೈಯಲ್ಲಿ ತೊಟ್ಟ ಬಟ್ಟೆ ಅಂಗಿ ನಿಂದಲ್ಲಪ್ಪ ಅಂದ್ರೆ ಅದನ್ನ ಬಿಚ್ಚಾಕ್ತೀನಿ, ಮತ್ತೆ ನಂದು ತೊಡ್ತೀನಿ. ಮಹಾತ್ಮರು ಎಲ್ಲಾರು ಹೇಳ್ತಾರೆ, ವೇದ ಶ್ರುತಿ ಆಗಮ ಪುರಾಣ ಎಲ್ಲವೂ ಹೇಳ್ತಾರೆ, ದೇಹ ನೀನಲ್ಲ ಅಂತಾರೆ. ನಾವು ಕೇಳಿವಲ್ಲ, ಮತ್ತೆ ದೇಹ ನಾನು ಅಲ್ಲ ಅಂದ ತಕ್ಷಣ ನಿಂದಲ್ಲ ಅಂದ್ರೆ ದೇಹ ಬಿಟ್ಟು ಹೋಗ್ತಿದೆ, ಬಿಟ್ಟು ಹೋಗ್ಬೇಕಲ್ಲ. ಯಾರಿಗೂ ಸಾಧ್ಯ ಇಲ್ಲ. ತಾದಾತ್ಮ ಬಿಡ್ಬೇಕಾಗ್ಯದ ಅಷ್ಟೆ, ತಾದಾತ್ಮ. ಯಾಕಂದ್ರೆ ಅನಾತ್ಮದ ಲಕ್ಷಣವನ್ನ ಗುಣಗಳನ್ನ ಆತ್ಮನಲ್ಲಿ ಆರೋಪ ಮಾಡಿವಿ, ಆತ್ಮನ ಲಕ್ಷಣವನ್ನ ಅನಾತ್ಮದಲ್ಲಿ ಆರೋಪ ಆಗಿ ತಾದಾತ್ಮ ಭ್ರಾಂತಿ ಏನಾಗ್ಯದ, ಇದು ಬಿಡುಗಡೆಯಾಗುತ್ತದೆ. ಸರ್ವ ಕರ್ಮಗಳು ಅದರೊಂದಿಗೆ ಪರಿಹಾರವಾಗುತ್ತವೆ. ಸರ್ವಕರ್ಮ ಅಂದ್ರೆ ಎಲ್ಲ. ಪಾಪವೆಂಬ ಮಾತನ್ನು ಉಪಲಕ್ಷಣವಾಗಿ ಗ್ರಹಿಸಿ ಪಾಪ ಪುಣ್ಯ ಕರ್ಮಗಳೆಲ್ಲವನ್ನು ಜ್ಞಾನಿಯು ದಾಟುತ್ತಾನೆಂದು ಗಳಿಸಬೇಕು. ಪಾಪ ಪುಣ್ಯ ಎರಡರಿಂದ ಬಿಡುಗಡೆ ಆಗ್ತದೆ ನೋಡು, ಯಾವಾಗ ಜ್ಞಾನ. ಹೀಗೆ ಇದುವರೆಗೆ ಹೇಳಿದ ಜ್ಞಾನದ ಪ್ರಯೋಜನ ಏನದ, ಮತ್ತೊಂದು ದೃಷ್ಟಾಂತವನ್ನು ಕೊಟ್ಟು ಭಗವಂತನು ಮುಂದಿನ ಶ್ಲೋಕದಲ್ಲಿ ಮತ್ತೆ ಸ್ಪಷ್ಟಪಡಿಸೋದಕ್ಕೋಸ್ಕರವಾಗಿ ಇಲ್ಲಿ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ. ಇನ್ನೊಂದ ಇಲ್ಲಿ ಯಥಾ ಏದಾಂಶಿ ಸಮಿದ್ ಅಗ್ನಿ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆ ತಥಾ ಅಂತ ಈಗ ಮೊದಲು ಹೇಳಿದ್ದನ್ನೇ ಈ ಶ್ಲೋಕದಲ್ಲಿ ಹೇಳಿದರು. ಅದೇ ರೀತಿಯಾಗಿ ಈ ಮುಂದಿನ 38ನೇ ಶ್ಲೋಕದಲ್ಲಿ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನೇ ವಿಂದತಿ ಅಂತ ಈ ಶ್ಲೋಕದಲ್ಲಿ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದ, ಜ್ಞಾನಕ್ಕೆ ಸರಿಸಮಾನವಾದ, ಜ್ಞಾನಕ್ಕೆ ಪವಿತ್ರವಾದ ವಸ್ತು ಇನ್ನೊಂದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ನಿಸ್ಸಂದೇಹವಾಗಿ ಜ್ಞಾನದಲ್ಲಿ ಸಂಶಯ ಮಾಡಬೇಡ, ಕರ್ಮದಲ್ಲಿ ಸಂಶಯ ಮಾಡು. ಕರ್ಮದಲ್ಲಿ ಸಂಶಯವಾಚಕ, ಆದರೆ ಆಗಬಹುದು, ಆಗದಿದ್ರೆ ಇರಬಹುದು. ಮತ್ತೆ ಆಗ್ತದ ಆಗದಿಲ್ಲ ಅಂದ್ರೆ ಏನ್ರಿ ಅರ್ಥ? ಅದೇ ಅಲ್ಲಿಗೆ ಹೋಗ್ಬೇಕು ಉತ್ತರಕ್ಕೆ. ಪೂರ್ವಜನ್ಮದ ಸುಕೃತ ಇತ್ತು ಅಂದ್ರೆ, ಭೋಗದಲ್ಲಿತ್ತು ಅಂದ್ರೆ ಅದು ಆತದ. ಪೂರ್ವಜನ್ಮದ ಭೋಗದಲ್ಲಿ ಇದ್ರೆ ಅದು ಆಗೋದಿಲ್ಲ ಅಂತ ಅರ್ಥ ಮಾಡಬೇಕು. ಹೀಗೆ ಅನಂತ ರೀತಿ ವಿಚಾರ ಮಾಡಿದಾಗ ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದ ವಸ್ತು ಶಾಸ್ತ್ರಗಳಲ್ಲಿ ಆಗಲಿ ಲೋಕದಲ್ಲಿ ಆಗಲಿ ಬೇರೊಂದು ಇರುವುದಿಲ್ಲ. ಈ ಜ್ಞಾನ ಅನ್ನೋದು ಶಾಸ್ತ್ರಗಳಲ್ಲಿ ಇಲ್ಲ, ಲೋಕದಲ್ಲಿ ಬೇರೆ ಇಲ್ಲ. ಅದೇನಿದ್ರು ಕೂಡ ವೇದದಲ್ಲಿ ಇರಬೇಕು ವಿನಃ ಅದನ್ನು ಬಿಟ್ಟು ಇಲ್ಲ ಅಂತ. ಕಾರಣ ನಿಷ್ಕಾಮ ಕರ್ಮ ಯೋಗದಿಂದ ಅಂತಃಕರಣ ಶುದ್ಧಿಯನ್ನು ಪಡೆದಿರುವ ಅಧಿಕಾರಿ ಆ ಜ್ಞಾನವನ್ನು ಕಾಲಾನುಗುಣವಾಗಿ ತನ್ನಲ್ಲೇ ಹೊಂದುವನು. ಮೊದಲು ಕಾಮ್ಯ, ಆಮೇಲೆ ನಿಷ್ಕಾಮ್ಯ. ಹೀಗೆ ಇಂಥ ನಿಷ್ಕಾಮ್ಯ ಕರ್ಮ ಯೋಗವನ್ನ ಮಾಡಿದ ಅಂತಃಕರಣ ಅವನ ಬುದ್ಧಿ ಮನಸ್ಸಿನಲ್ಲಿ ಶುದ್ಧಿ ಆಗ್ತದೆ. ಮನಸ್ಸು ಶುದ್ಧಿ ಆಗ್ತದ, ಬುದ್ಧಿ ಶುದ್ಧಿಯಾಗಿ ಆತನಿಗೆ ಅನೇಕ ರೀತಿಯ ವಿವೇಕ ಜಾಗೃತಿಯಾಗಿ ಜ್ಞಾನಕ್ಕೆ ಬೇಕಾದ ಎಲ್ಲ ಸಾಧನೆಗಳು
ಕಾಲ ಅನುಗುಣವಾಗಿ ತನ್ನಲ್ಲಿಯೇ ಹೊಂದುವವು. ನಮ್ಮಲ್ಲಿ ಉತ್ಪತ್ತಿ ಆಗ್ತಾವ. ಪರರಲ್ಲಿ ಸಾಧನಾವ ನಮ್ಮಲ್ಲಿ ಇಲ್ಲ ಅಂದರೆ ಪರರಿಗೆ ಮೋಕ್ಷ ಆಗಬಹುದುವಿನ ನನಗಾಗೋದಿಲ್ಲ. ಯಾಕೆ ನನ್ನಲ್ಲಿ ಆ ಸಾಧನೆಗಳಿಲ್ಲಲ್ಲ, ಇನ್ನೊಬ್ಬರಲ್ಲಿ ನಾವು ಅವ್ರಿಗೆ ಆಗ್ತದೆ ಮೋಕ್ಷ, ನಮಗೆ ಹೆಂಗಾಗ್ತದೆ? ಆ ಸಾಧನೆಗಳು ನಮ್ಮಲ್ಲಿ ಕಾಲಕ್ರಮೇಣ ಯಾವಾಗ ಎಲ್ಲ ಗುಣಗಳು ಪ್ರಾಪ್ತಿ ಆಗ್ತಾವ ಆವಾಗ ಮೋಕ್ಷ ಸಿದ್ಧಿಗೆ ಮಾರ್ಗ ಬಹಳ ಸರಳ ಆಗ್ತದೆ. ಪರಿಶುದ್ಧಿ ಮಾಡುವುದಕ್ಕೆ ಜ್ಞಾನವೇ ಸರ್ವಶ್ರೇಷ್ಠ. ಕೆಲವು 3 ರೀತಿಯ ಮಲದೋಷ, ವಿಕ್ಷೇಪ ದೋಷ ಅಂತ ಹೇಳಿ ಮಲದೋಷ ನಿವೃತ್ತಿಗಾಗಿ, ವಿಕ್ಷೇಪ ನಿವೃತ್ತಿಗಾಗಿ ಕರ್ಮಯೋಗಗಳನ್ನು ಸಾಧಿಸಿ ಜ್ಞಾನದ್ವಾರಕ್ಕೆ ಅಂತಃಕರಣ ಪ್ರೇರಣೆ ಆಗ್ತದಂತ ಕೆಲವು ಮಂದಿ ಹೇಳ್ತಾರೆ. ಇರಲಿ, ಅದು ಮಂದ ಅಧಿಕಾರಿಗಳನ್ನ ಕುರಿತು ಹೇಳಿದ ಮಾತು. ಆದರೆ ಇಲ್ಲಿ ಜ್ಞಾನಕ್ಕೆ ಸಮಾನವಾದ ವಸ್ತು ಇಲ್ಲ. ಇಂಥ ಅಧಿಕಾರಿಯು ಆ ಜ್ಞಾನವನ್ನು ಹೊಂದಿ ಪರಿಶುದ್ಧ ಮಾಡುವುದಕ್ಕೆ ಜ್ಞಾನವೇ ಸರ್ವಶ್ರೇಷ್ಠ. ಜ್ಞಾನದೆಂ ಮೇಲಿಲ್ಲ, ಹೀನನೆಂ ಕೀಳಿಲ್ಲ, ಭಾನುವಿಗಿಂತ ಬೆಳಗಿಲ್ಲ, ಜ್ಞಾನವೇ ಮಿಗಿಲು ಜಗದೋಡು ಸರ್ವಜ್ಞಾನ. ಈ ಜ್ಞಾನ ಏನು ಮಾಡ್ತದಂದ್ರೆ ಹಿಂದ ಮಲದೋಷವನ್ನು ನಿವೃತ್ತಿ ಮಾಡ್ತದ, ವಿಕ್ಷೇಪ ಆವರಣವನ್ನು ಕೂಡ ನಾಶ ಮಾಡಿ, ಇದು ಜ್ಞಾನಕ್ಕೆ ವ್ಯತಿರಿಕ್ತವಾದ ಕರ್ಮ ಉಪಾಸನೆಗಳೇನಾವಲ್ಲ, ಸರ್ವ ಅನರ್ಥಗಳಿಗೆ ಮೂಲ ಕಾರಣವಾದ ಅಜ್ಞಾನವನ್ನು ತೊಲಗಿಸಲಾರವು. ಮೂಲ ಅಜ್ಞಾನದಲ್ಲ, ಈ ಅಜ್ಞಾನವನ್ನು ಕೆಡಿಸಲಾರವು. ಅಜ್ಞಾನವು ಹಾಗೆ ಇರುವಾಗ ಪಾಪಗಳು ತಾತ್ಕಾಲಿಕವಾಗಿ ನಿವಾರಿಸಲ್ಪಟ್ಟರು ಪುನಃ ಪುನಃ ಅವುಗಳಿಗೆ ಪ್ರಾದುರ್ಭಾವ ತಪ್ಪದು. ಪ್ರಾಯಶ್ಚಿತ್ತಾದಿ ಕರ್ಮಗಳಿಂದ ಪಾಪಗಳು ಸಮೂಲವಾಗಿ ನಶಿಸಿ ಹೋಗುವುದಿಲ್ಲ. ಗಿಡ ಬೆಳೆದ ಬೇಲೆ ಹಾಕಿದ ಬಾರೆ ಗಿಡ ಆದ ಹೊಲದಾಗ ಅಂದ್ರೂ ಕೂಡ ಮೇಲೆ ಮೇಲೆ ಕಡಿದ್ರೆ ಆ ಬಾರೆ ಗಿಡ ಪೂರ್ತಿ ನಾಶ ಆಗೋದಿಲ್ಲ. ಹೊಲದಲ್ಲಿ ತಾತ್ಕಾಲಿಕವಾಗಿ ನಾಶ ಆಗ್ತದೆ, ಮತ್ತೆ ಮಳೆ ಬಂತು ಅಂದಾಗ ಮತ್ತೆ ಚಿಗುರ್ತದ. ನಾಶ ಆಯ್ತು ಅನ್ನೋದು ಅದು ಪೂರ್ಣ ನಾಶ ಯಾವಾಗ ಆಗ್ತದ? ಬೇರು ಸಹಿತ ಕಿತ್ತಿ ಹಾಕಿದಾಗ. ಇವೆಲ್ಲ ಕರ್ಮ ಉಪಾಸನಕ್ಕೆ ಕಾರಣ ಯಾವುದು? ಅಜ್ಞಾನ ಅಲ್ಲ. ಈ ಅಜ್ಞಾನ ಬೇರು ಸಹಿತ ಕಿತ್ತಿ ಹಾಕೋದು ಯಾವ ಸಾಧನ ಅಂದ್ರೆ ಜ್ಞಾನವೇ ಸಾಧನ. ಅಜ್ಞಾನ ಆದಾಗ ಬೇರು ಸಹಿತ ಕಿತ್ತಿ ಹಾಕ್ತದಲ್ಲ. ಹಾಗಾಗಿ ಹಿಂದೆ ಹೇಳಿದಂತೆ ಚಿರಕಾಲ ಕರ್ಮಯೋಗವನ್ನು ರಚಿಸಿದವನೇ ಈ ಜ್ಞಾನವನ್ನು ಹೊಂದಲು ಅಧಿಕಾರಿ. ಕರ್ಮಯೋಗ ಆಚರಣೆಯಿಂದ ಅಂತಃಕರಣ ಶುದ್ಧಿಯಾದಲ್ಲದೆ ಆತ್ಮಜ್ಞಾನವು ಪಡೆಯಲಾಗುವುದಿಲ್ಲ. ಅಂತಃಕರಣ ಶುದ್ಧಿ ಆಯಿತು, ಆತ್ಮಜ್ಞಾನ ಆಗೋದಿಲ್ಲ. ಚಲೋ ಬಟ್ಟೆಗಳಾವ, ಅವುಗಳನ್ನು ಬಹಳ ಚಂದ ಹೋಗಿದ್ದೀವಿ, ಸಾಮಾನು ತೊಳೆದಿವಿ, ಇಸ್ತ್ರಿ ಕೊಟ್ಟಿವಿ, ಇನ್ನು ಡ್ರೈ ಕ್ಲೀನ್ ಮಾಡಿಸಿವಿ. ಆ ಬಟ್ಟೆಗಳನ್ನು ಮೈ ಮೇಲೆ ಧರಿಸಿವಂತ ಇಟ್ಕೋರಿ. ಆ ಬಟ್ಟೆಗಳು ಬಹಳ ಚಂದ ನಿರ್ಮಲವಾಗಿ ಸ್ವಚ್ಛವಾಗಿ ನೀನು ಕಾಣ್ತಾವ, ನಿನಗೂ ಕಾಣ್ತಾವ, ನೋಡೋರು ಕಾಣ್ತವ. ಏನಪ್ಪ ಎಷ್ಟು ಸ್ವಚ್ಛ ಅವ ಬಟ್ಟೆ. ಮೈ ಮೇಲೆ, ಶರೀರ ಮೇಲೆ ಇರ್ತಕ್ಕಂಥ ಏನು ಮಲ, ಕೆಲವಾಗಲ್ಲ, ಬೆವರು, ಅವು ಇವು ಅವೆಲ್ಲ ತೊಳಿತೇವೆ ನಾವು. ಬಟ್ಟೆ ಅಷ್ಟಕ್ಕೆ ಕೆಲಸವೇನ, ನಿನ್ನ ಮೈ ಮೇಲೆ ಇರ್ತಕ್ಕಂಥ ಹೊಲಸನ್ನು ಸ್ವಚ್ಛ ಮಾಡಂಗಿಲ್ಲ.
ಮೈನು ಬಾದ್ರು ಕಣ್ರಿ. ಮೈಗೆತ್ತಿದ ಮಣ್ಣು ಅದು ಹೋಗ್ಬೋದು ವಿನ ಮನುಷ್ಯಗೆತ್ತಿದ್ದು ಮಲಿನತ್ವ ಹೋಗ್ತದೇನು? ಹೋಗೋದಿಲ್ಲ. ಅದೇ ಕಾರಣವಾಗಿ ಅಂತಃಕರಣ ಶುದ್ಧಿ ಆದಲ್ಲದೆ ಆತ್ಮಜ್ಞಾನವನ್ನು ಪಡೆಯಲಾಗುವುದಿಲ್ಲ. ಜ್ಞಾನವು ಮತ್ತೊಬ್ಬರ ದಾಕ್ಷಿಣ್ಯದಿಂದ ದೊರಕುವುದಲ್ಲ. ಜ್ಞಾನ ಅನ್ನುವಂಥದ್ದು ಯಾರಲ್ಲಿ ಭಿಕ್ಷೆಯನ್ನು ಬೇಡಿ ಪಡೆದುಕೊಳ್ಳುವುದಲ್ಲ. ಯಾಕಂದ್ರೆ ಪ್ರಾಪ್ಯ ಪ್ರಾಪ್ತಿ ವಿನ ಅಪ್ರಾಪ್ಯ ಪ್ರಾಪ್ತಿ ಅಲ್ಲ. ಅದು ಹೇಗೆ ಅಂದ್ರೆ ನಮ್ಮಲ್ಲಿ ಇದ್ದದ್ದನ್ನು ನಾವು ಮರೆತೇವೆ ಅಷ್ಟೇ, ಮರೆವಾಗಿರಲ್ಲ. ಹಾಗೆ ಅದು ಸ್ವಯಂ ಸಿದ್ಧಿ, ತಾನೇ ಸ್ವತಃ ತನ್ನ ಶುದ್ಧಾಂತಕರಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅದು ನನ್ನಲ್ಲೇ ಇದೆ ಅಂತ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಮರೆತ ವಸ್ತುವನ್ನು ಅರಿತವರು ಇಲ್ಲೇ ಆದಂತ ಹೇಳಿದಂಗೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮರೆತಂತ ಜೀವರಾಶಿಗಳಿಗೆ ಕರುಣಾಮಯನಾದ ಭಗವಂತ ಪರಮಾತ್ಮ ನಿನ್ನಲ್ಲೇ ಆದ ನೋಡು, ನಿನ್ನಲ್ಲೇ ನೀ ಪಡ್ಕೋ ಅನ್ನುವಂಥ ಮಾತನ್ನು ಹೇಳಿದ್ರೆ ವಿನ ಇನ್ನೊಬ್ರು ತಂದುಕೊಟ್ರೆ ಮೋಕ್ಷ ಯಾರಿಂದ ತಂದುಕೊಡೋದಲ್ಲ, ಅದು ನಮ್ಮಲ್ಲಿ ಆದ, ಅದನ್ನು ಮರ್ತೀವಂತ. ಹೀಗೆ ನಮ್ಮಲ್ಲಿ ನಮ್ಮ ಒಳಗೆ ಇರುವುದನ್ನೇ ಗುರುಗಳು ಏನು ಮಾಡಿದರು ಅಂದ್ರೆ ಇಷ್ಟೆಲ್ಲ ಹೇಳಿ ಪ್ರಕಟ ಮಾಡಿದರು, ನಮ್ಮಲ್ಲ ತೋರುವಂಗೆ ಮಾಡಿದರು. ಹಾಗೆ ಜ್ಞಾನವನ್ನ ಪಡೆದವರು ಏನಾಗ್ತಾರ? ಪವಿತ್ರರಾಗಿ ಬಿಡುತ್ತಾರೆ. ಜ್ಞಾನಿಯು ಮೃಣ್ಮಯ, ದೇಹವು ಚಿನ್ಮಯವಾಗಿ ಬಿಡುತ್ತದೆ. ಏನಾಗ್ತದ? ಮೃಣ್ಮಯ, ಮಣ್ಣಿನ ದೇಹ ಏನದ ಚಿನ್ಮಯವಾಗುತ್ತದೆ ಅಂದರು. ಜ್ಞಾನಿ ಪುರುಷರಂಥ ಪವಿತ್ರ ಆತ್ಮರು ಬೇರೊಬ್ಬರು ಜಗದೊಳಗೆ ಇಲ್ಲ. ಅದಕ್ಕೆ ಜ್ಞಾನಿಗೆ ಸಮಾನವಾದಂಥ ಇನ್ನೊಂದು ಯಾವುದನ್ನ ಆದೇನೆಂದ್ರೆ ಏನಾದಿದ್ರೆ ಅದು ಜ್ಞಾನಿಯೇ ಇರಬೇಕು ವಿನ ಮತ್ತೊಂದು ಇರಕ್ಕೆ ಬರಂಗಿಲ್ಲ ಅಂತ. ನಹಿ ದೃಷ್ಟಾಂತೆ, ಅದಕ್ಕೆ ಯಾವುದು ಹೇಳಕ್ಕೆ ಬರಂಗಿಲ್ಲ ಅಂತ. ಆತ್ಮ ಜ್ಞಾನಾಧಿಕಾರಿಗೆ ಅವಶ್ಯವಾದ ಪ್ರಣಿಪಾತಾದಿ ಬಹಿರಂಗ ಸಾಧನೆಗಳನ್ನು ಹಿಂದೆ 34ನೇ ಶ್ಲೋಕದ ಹೇಳಿ, ಪ್ರಸ್ತುತ ಮುಂದಿನ ಶ್ಲೋಕದಲ್ಲಿ ಜ್ಞಾನಕ್ಕೆ ಅತೀ ಸಮೀಪವಾದ ಅಂತರಂಗ ಸಾಧನೆಗಳನ್ನು ಭಗವಂತನು ಅರ್ಜುನನಿಗೆ ಬೋಧ ಮಾಡ್ತಾನೆ. ಏನಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂದ್ರು. ಯಾವ ಜ್ಞಾನ? ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯಂತೇಂದ್ರಿಯ ಜ್ಞಾನಂ ಲಬ್ಧಾ ಪರಾಂ ಶಾಂತಿಂ ಅಚರಿಣಿ ಅಧಿಗಚ್ಚತಿ ಅಂತ 39ನೇ ಶ್ಲೋಕದಲ್ಲಿ ಜಿತೇಂದ್ರಿಯನು, ಸಾಧನ ಪಾರಾಯಣನು, ಶ್ರದ್ಧಾವಂತನೂ ಆದವನು ಜ್ಞಾನವನ್ನು ಪಡಿತಾನಂತ. ಜ್ಞಾನವನ್ನು ಪಡೆದುಕೊಂಡ ಕೂಡಲೇ ಭಗವತ್ ಸಾಕ್ಷಾತ್ಕಾರವೆಂಬ ಪರಮಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಏನು ಪಡೆದುಕೊಳ್ತಾನ? ಪರಮಶಾಂತಿ ಅಂದ್ರೆ ಪರಮ ಆನಂದ ಅಂದ್ರೆ ಒಂದೇ. ಇಲ್ಲಿ ಶಾಂತಿ ಅಂತ ಅಷ್ಟೇನಿಲ್ಲ, ಪರಮಶಾಂತಿ. ಹಾಗಾಗಿ ಗುರುಗಳಲ್ಲಿಯೂ ಸತ್ಶಾಸ್ತ್ರಗಳಲ್ಲಿಯೂ ಶ್ರದ್ಧಾಯುಕ್ತನಾಗಿ, ಜಿತೇಂದ್ರಿಯನಾಗಿ, ಜ್ಞಾನಪರನಾದ ಆ ಅಧಿಕಾರಿ ಪೂರ್ವಗುಪ್ತವಾದ ಆತ್ಮಜ್ಞಾನವನ್ನು ಹೊಂದುವನು. ಅವನ ಆತ್ಮಜ್ಞಾನವನ್ನೇ ಪಡಿತಾನಂತ. ಈ ರೀತಿಯಾಗಿ ಜ್ಞಾನವನ್ನು ಹೊಂದಿದ ನಂತರ ಶೀಘ್ರದಲ್ಲಿ ಮೋಕ್ಷ ರೂಪವಾದ ಪರಮಶಾಂತಿಯನ್ನು ಹೊಂದುತ್ತಾನಂತ.
ಪರಮಾನಂದ ಎಲ್ಲಿ ಅದ ಎಲ್ಲಿಲ್ಲ, ಮೋಕ್ಷದಲ್ಲೇ ಪರಮಾನಂದ ಅದ. ಪರಮಾನಂದವೇ ಮೋಕ್ಷ, ಮೋಕ್ಷವೇ ಪರಮಾನಂದ. ಹಾಗೆ ಹೇ ಧನಂಜಯ, ಶ್ರದ್ಧಾವಂತನೇ ಜ್ಞಾನವನ್ನು ಪಡೆಯಬಲ್ಲನು. ಶ್ರದ್ಧೆ ಅಂದ್ರೇನು? ನಂಬಿಕೆ ಅಥವಾ ವಿಶ್ವಾಸ. ಗುರುಗಳಲ್ಲಿ ಶ್ರದ್ಧೆ ಮೂರು ಹೇಳ್ಯಾರ. ಗುರುಗಳಲ್ಲಿಯೂ ವಿಶ್ವಾಸ ಇರಬೇಕು, ಶಾಸ್ತ್ರದಲ್ಲಿಯೂ ವಿಶ್ವಾಸ ಇರಬೇಕು, ಜ್ಞಾನಾರ್ಜನೆಯಲ್ಲಿಯೂ ವಿಶ್ವಾಸ, ನಂಬಿಕೆ ಇರಬೇಕು. ಎಲ್ಲಕ್ಕಿಂತಲೂ ಮಿಗಿಲಾಗಿ ತನ್ನಲ್ಲಿ ತನಗೆ ಶ್ರದ್ಧೆ ಇರಬೇಕು. ಎಲ್ಲ ಮೂರರಲ್ಲಿ ನಾವ ತನ್ನೆಲ್ಲ ಶ್ರದ್ಧೆ ಇಲ್ಲಂದ್ರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಶ್ರದ್ಧೆ ಇಲ್ಲದಿದ್ದರೆ ಯಾವುದೂ ಸಿದ್ಧಿಸುವುದಿಲ್ಲ. ಸಂಸಾರ ಪ್ರಪಂಚದಲ್ಲೇ ವಿಶ್ವಾಸ ಆದಂತೇಳಿನೇ ಇಷ್ಟೆಲ್ಲ ಪಡೆದಿಲ್ಲ. ಏನಾದರೂ ಪಡೆದೀವಿ ಅಂದರೆ ವಿಶ್ವಾಸದಿಂದ ಪಡೆದೀವಿ, ನಂಬಿಕೆ ಏನು ಕಾರಣ. ಹಾಗಾಗಿ ಶ್ರದ್ಧೆ ಒಂದೇ ಸಾಲದು, ತತ್ಪರತೆಯೂ ಇರಬೇಕು. ಶ್ರದ್ಧೆ ಬೇರೆ, ತತ್ಪರತೆ ಬೇರೆ. ಉಪದೇಶಿಸಲ್ಪಡುವ ವಿಷಯಗಳನ್ನು ಗ್ರಹಿಸಬೇಕೆಂಬ ಆಸಕ್ತಿಯೇ ತತ್ಪರತೆ. ಹೆಂಗೆ ಕೇಳ್ತಾರಪ್ಪ, ಮೈ ಮರೆತು ಕೇಳ್ತಾರೆ ಕೆಲವು ಮಂದಿ. ಯಾಕಂದ್ರೆ ಅದನ್ನ ಹಿಡ್ಕೋಬೇಕು, ತಿಳ್ಕೋಬೇಕು ಅನ್ನೋ ಅಪೇಕ್ಷೆ ಇದ್ದಾಗ ಎಲ್ಲವನ್ನು ಮರಿತಾರೆ. ಇವು ಮೂರಲ್ಲಿ ಅವ ಇಲ್ಲಿದ್ದಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಹಾಗೆ ಶ್ರದ್ಧೆ ಜಡಪರವಾಗಿ ಬಿಡುತ್ತದೆ. ತತ್ಪರ ಇದ್ದರೆ ಸೋಮಾರಿತನವು ಹತ್ತಿರ ಸುಳಿಯುವುದಿಲ್ಲ. ಶ್ರದ್ಧೆ ತತ್ಪರಗಳ ಜೊತೆಗೆ ಸ್ವಯಂ ಜಿತೇಂದ್ರಿಯತ್ವವು ಕೂಡಿದಾಗಲೇ ಜ್ಞಾನವು ಲಭಿಸಬಲ್ಲದು. ನೀವು ತ್ರಿಪುಟಿ ಕೊಡಬೇಕು. ಶ್ರವಣ ಕಾಲದಲ್ಲಿಯೂ ಅನುಷ್ಠಾನ ಸಮಯಗಳಲ್ಲಿಯೂ ಇಂದ್ರಿಯಗಳು ಸಿಕ್ಕದಂತೆ ಚಲಿಸದೆ ಸಮಾನವಾಗಿ ಕುಳಿತುಕೊಳ್ಳುವುದು. ಏನವ ಇಂದ್ರಿಯಗಳು ನಾವೆಲ್ಲಿ ಕುಂತೀವಿ ಅಲ್ಲೇ ಕೂಡೋದಲ್ಲ, ಆ ಮನಸ್ಸಿನಲ್ಲಿ ತತ್ಪರತೆ ಆಗ್ಬೇಕು. ಒಳಗೆ ಹೋಗ್ಬೇಕೆಲ್ಲ ತಾಂಬೆಯಲ್ಲಿ ಹೇಳ್ತೀವಲ್ಲ, ಒಳಗೆ ಹೋಗ್ಬೇಕು. ಶಾಸ್ತ್ರ ಕೇಳುವಾಗ, ಪ್ರಪಂಚ ಮಾಡುವಾಗ ಹೊರಗೆ ಹೋಗ್ಬೇಕು. ಪ್ರಪಂಚ ಮಾಡಾಗ ಎಲ್ಲ ಹೊರಗಾಗ್ತದಿಲ್ಲ, ಅದು ಅಪಾಯ ಅಂದಾಗ ಒಳಗೆ ಹೋಗ್ತಾವ. ಅದೇ ರೀತಿ ಶಾಸ್ತ್ರ ಕೇಳುವಾಗ ಇಂದ್ರಿಯಗಳು ಜಿತೇಂದ್ರ ಏನಂದ್ರೆ ಶಾಸ್ತ್ರ ಕೇಳಲಿರಬೇಕು. ಇವು ಹೊರಗಡೆ ಜಿತೇಂದ್ರಿಯ ಅಂದ್ರೆ ಅದು ಲೆಕ್ಕ ಬೇರೆ. ಅದು ಕೆಲವು ಮಂದಿಗೆ ಹೇಳಿದ ಮಾತು. ಇಲ್ಲಿ ಜಿತೇಂದ್ರ ಅಂದ್ರೆ ಏನ್ ಅರ್ಥ? ಹಾಗೆ ಶ್ರವಣ ಕಾಲದಲ್ಲಿಯೂ ಅನುಷ್ಠಾನ ಸಮಯಗಳಲ್ಲೂ ಇಂದ್ರಿಯಗಳು ಸಿಕ್ಕದಂತೆ ಚಲಿಸದೆ ಸಮಾನವಾಗಿ ಕುಳಿತುಕೊಳ್ಳುವುದು. ಎಲ್ಲಿ ಮನಸ್ಸಿನ ಒಳಗು ಕೋಸು ಇಂದ್ರಿಯಗಳು. ಶ್ರದ್ಧೆ ತತ್ಪರತೆ ಇದ್ದರೂ ಒಂದಾನೊಂದು ಸಮಯದಲ್ಲಿ ದುಷ್ಟ ಸಂಘ ದೋಷದಿಂದ ಅವು ಕಡಿಮೆಯಾಗಬಹುದು. ಅದಕ್ಕೆ ಸಂಘ ಅನ್ನುವಂಥದ್ದು ಲೌಕಿಕರಿಗೆ ಸಂಘ, ಅಲೌಕಿಕರಿಗೆ ಸಂಘಗಳು ಬೇರೆ ಬೇರೆ ಅವ. ನಾವು ಯಾರ ಸಂಘ ಮಾಡಬೇಕು ಅಂದರೆ ಅಲೌಕಿಕರ ಸಂಘವನ್ನು ಮಾಡಬೇಕು, ಸಾಧು ಸಂಘವನ್ನೇ ಮಾಡಬೇಕು, ಸಾಧು ಸಮಾಗಮದಲ್ಲಿ ಕಾಲ ಕಳೆಯಬೇಕು. ತಾತ ಹೇಳ್ತಿದ್ದಲ್ಲ, ನಿಮಗೆ ಅಂಥವ್ರು ಇಲ್ರಿ, ಸಿಕ್ಕಿಲ್ಲ ಅಂದ್ರೆ ನಿನವನೇ ನೀನು ಕೊಂದ್ರು ಚಾ ಅಲ್ಲೇ ಮಾಡ್ಕೊಂಡು ಕುಡಿ. ಅವ್ರವ್ರಿಗೆ ಯಾಕೆ ಓದ್ತಿದ್ದಿ? ಎಲ್ಲ ನಾವು ಓದ್ತೀವ್ರಿ, ಮನಸ್ಸು ಬರಂಗಿಲ್ಲ, ಹಾಳಾಗ್ತಿದ್ದಿ. ಕೆಡಿಸಿಬಿಡ್ತಾವು, ಬಿಡಂಗಿಲ್ಲ. ಹಾಗಾಗಿ ಸ್ವಯಂ ಇಂದ್ರಿಯನಿಗೆ ಜಿತೇಂದ್ರಿಯನಿಗೆ ಅಂದರೆ ಇಂದ್ರಿಯಗಳನ್ನು ತನ್ನಲ್ಲಿ ಸ್ವಾಧೀನದಲ್ಲಿ ಇಟ್ಟುಕೊಂಡವನು ಈ ಭಯ ಇರುವುದಿಲ್ಲ. ಇಂದ್ರಿಯ ಜಯವಿಲ್ಲದವನು ಚಂಚಲ ಇಂದ್ರಿಯ ಉಳ್ಳವನು ಜ್ಞಾನವನ್ನು ಕಾಪಾಡಿಕೊಳ್ಳಲಾರನು. ಅಂಥ ಅವನಿಗೆ ಪರಮಶಾಂತಿಯಲ್ಲಿ ಅದು ಎಲ್ಲಿಂದ ಆಗ್ತದೆ ಪರಮಶಾಂತಿ? ಹೀಗೆ ಅನಂತ ವಿಷಯಗಳನ್ನು ಇಲ್ಲಿ ಹೇಳಿ ಮುಂದೆ
ಪರಮಶಾಂತಿ ಪರಮಾತ್ಮನ ಮಾತಿನ ಮೇಲೆ ಶ್ರದ್ಧೆ ಇಟ್ಟು ಜ್ಞಾನಕ್ಕಾಗಿ ಪ್ರಯತ್ನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರತಿಯೊಬ್ಬ ಮಾನವನು ಶಾಂತಿಯನ್ನು ಬಯಸುತ್ತಾನೆ. ನಮಗೇನು ದುಃಖ ಬೇಕಾಗಿದೇನು? ಆದರೆ ಶಾಂತಿ ಹೇಗೆ ಪ್ರಾಪ್ತಿ ಆಗುತ್ತದೆ ಎಂಬುದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಹಿಂದೆ ಕುಂತಾರ ಅವರು. ನಮಗೆ ಹೆಂಗೆ ಆಗ್ತದಂತ ಯಾಕೆ ಹಿಂದೆ ಕುಂತಾರಂದ್ರೆ ಗೊತ್ತಿಲ್ಲ. ಶಾಂತಿ ಎದರಿಂದ ಆಗ್ತದೆ ಅಂಬುದು ಗೊತ್ತಿಲ್ಲಲ್ಲ. ಆದ್ದರಿಂದ ಶಾಂತಿ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಪರಮಾತ್ಮನು ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದು. ಯಾರಿಗೋಸ್ಕರ ಅಂದರೆ ನಮ್ಮೆಲ್ಲರಿಗೋಸ್ಕರವಾಗಿ. ಅದಕ್ಕೆ ಪ್ರಮಾಣ ಏನಂದರೆ ಒಂದೇ, ಶ್ರೀಗುರೋಚರ ಉಪದೇಶವನ್ನು ಆಲಿಸಿದ ಆಗಳ ಹೌದು ನರರಿಗೆ ಮುಕ್ತಿ ಅಂತ ನಿಜಗೊಂಡು ಒಂದೇ ವಾಕ್ಯದಲ್ಲಿ ಮುಗಿಸ್ಯಾರ. ಎಲ್ಲರೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಅದ. ಆದರೆ ಒಂದು ಮಾತು, ಎಲ್ಲರೂ ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಜಗತ್ತೇನಾದಲ್ಲ, ಎಲ್ಲರೂ ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೋಕ್ಷವನ್ನು ಪಡೆಯಲಿಕ್ಕೆ ಎಲ್ಲರಿಗೂ ಸಾಧ್ಯ. ಎಲ್ಲರಿಗೂ ಸಾಧ್ಯ ಅದಿಲ್ಲ. ಆದರೆ ಎಲ್ಲರಿಗೂ ಸಾಧ್ಯವಾಗಿ ಪರಮಶಾಂತಿಯಾಗಿ ನಮ್ಮ ಮೋಕ್ಷವನ್ನು ಕೊಡುವಂಥ ಸಾಧ್ಯವಾದದನ್ನು ಬಿಟ್ಟಿವಿ, ಅಸಾಧ್ಯವಾದದನ್ನು ಪಡೀಲಿಕ್ಕೆ ಇಚ್ಛೆ ಮಾಡ್ತೇವಲ್ಲ, ಇದು ಅಜ್ಞಾನ. ಯಾವುದು ಅವರಂಗೆ ನಮಗೆ ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಅವರಂಗೆ ನನಗೆ ಆಗಬೇಕಂತ ಪ್ರಯತ್ನ ಮಾಡ್ತೀವಿಲ್ಲ. ಅದಾತದೇನು? ಆಗಲಾರ್ದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗದ ಯಾವುದಾದ ಅದಕ್ಕೆ ಪ್ರಯತ್ನಹೀನನಾಗಿ. ಹಾಗೆ ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರ್ಣಾದಿ ಗುಣಕ್ಕೆಲ್ಲ ತಾನೆ ಸಾಕ್ಷಿ ಎಂಬ ಭಾವವನರೊಯ್ದಗೆ, ಗುರುವರ ಭಾವವನರೊಯ್ದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಲೌಕಿಕ ಪರಮತವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭಾವಮಾಲೆ ಒಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ.
श्रीमद जगद्गुरु सिद्धार्थ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल साधु संत